ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇರ್ ಮಾಡ್ತಿರೋ ರೆಸಿಪಿ ಬಂದು ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಾಡೋ ರೈಸ್ ರೆಸಿಪಿ. ಇದು 5 ಮಿನಿಟ್ಸಲ್ಲೇ ಮಾಡ್ಬೋದು. ಇದಕ್ಕೆ ನೀವೇನು ಹೆಸರು ಹೇಳ್ತೀರಾ ಕಮೆಂಟ್ ಮಾಡಿ ನೋಡೋಣ. ಈಗ ನೋಡಿ, ಒಲೆ ಹಚ್ಚಿ ಅದ್ರ ಮೇಲೆ ಬಾಣಲಿ ಇಟ್ಟು, ಬಾಣಲಿ ಬಿಸಿ ಆದಮೇಲೆ 2-3 ಸ್ಪೂನು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆನ ಹಾಕ್ಕೊತಿದ್ದೀನಿ. ಸಾಸಿವೆ ಸಿಡಿಯೋವರೆಗೂ ಬೇರೆ ಐಟಮ್ ಹಾಕ್ಲಿಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಸಾಸಿವೆ ಸಿಡಿದಿಲ್ಲ ಅಂತಂದರೆ ಅದು ಕಹಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು, ಒಂದೇ ಒಂದು ಒಣಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಅದು ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ಈರುಳ್ಳಿ, ಟೊಮೆಟೊ ಏನೂ ಬೇಡ. ಒಂದೇ ಒಂದು ಗೆಂಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ನೀವು ಸೇರಿಸ್ಕೊಬೇಕಾಗುತ್ತೆ. ನಿಮ್ಗೆ ಜಜ್ಜಕ್ಕೆ ಬೇಡ ಅಂತ ಅಂದರೆ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಸಿಪ್ಪೆ ಇದ್ದು ಹಾಕ್ಕೊಂಡ್ರೆ ನೀವು ಅದು ಸಿಡಿಯುತ್ತೆ. ಇಲ್ಲ ಜಜ್ಕೊಬೇಕು, ಇಲ್ಲ ಸಿಪ್ಪೆ ತೆಗೆದು ಹಾಕ್ಕೊಬೇಕು, ಆ ಥರ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕಾಳುಗಳೆಲ್ಲ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ಯಾವುದೇ ಥರ ಈರುಳ್ಳಿ ಬೇಡ, ಯಾವುದೇ ಥರ ಮಸಾಲೆ ಪುಡಿ ಬೇಡ, ಟೊಮೆಟೊ ಬೇಡ, ಕೊತ್ತಂಬರಿ ಸೊಪ್ಪು ಕೂಡ ಬೇಡ. ಇದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. 2 ಮಿನಿಟ್ಸ್ ರೈಸ್ ರೆಡಿ ಇದೆ. 2 ಮಿನಿಟ್ಸಲ್ಲೆಲ್ಲ ನೀವು ಇದು ಲಂಚ್ ಬಾಕ್ಸ್ ರೆಸಿಪಿನ ಮಾಡಿಕೊಟ್ಬಿಡ್ಬೋದು. ಬ್ರೇಕ್ಫಾಸ್ಟಿಗೂ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಸ್ಪೈಸಿನೂ ಇರಲ್ಲ, ತುಂಬ ಮೈಲ್ಡಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಕುಕ್ ಆಯಿತು. ನಾನಿವಾಗ ರೈಸ್ನ ಸೇರಿಸ್ತಾ ಇದ್ದೀನಿ. ರೈಸ್ನ ನೀವು ಉದ್ದುದ್ರಾಗಿ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ನಾರ್ಮಲ್ ರೈಸು. ನಿಮ್ಗೆ ಯಾವ ರೈಸ್ ಬೇಕೋ ನೀವು ಅದನ್ನು ಆ್ಯಡ್ ಮಾಡಿಕೊಡಿ. ನಾನಿಲ್ಲಿ ನೋಡಿ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನು ಮಸಾಲೆ ಪುಡಿ ಹಾಕ್ತಾ ಇರೋದಿಲ್ಲಿ ಅಚ್ಚ ಖಾರದ ಪುಡಿ ಬಿಟ್ಟು ಇನ್ನೇನು ಕೂಡ ಹಾಕೋದಿಲ್ಲ ನಾನು. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಟೇಸ್ಟಿಗೆ ಮನಸೋಲ್ದವರೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಈಗ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಇದನ್ನು ಮಿಕ್ಸ್ ಮಾಡಿ ಒಂದು 10 ಸೆಕೆಂಡ್ವರೆಗೂ ನೀವು ಹಾಗೇ ಐ ಫ್ಲೇಮಲ್ಲೇ ಬಿಡಬೇಕಾಗುತ್ತೆ. ಅವಾಗ ಅನ್ನ ಕೂಡ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲನೂ ಹಿಡಿಯುತ್ತೆ. ಆ ರೀಸನ್ನಿಗೆ ನೀವು ಕೈ ಬಿಡದೆ ಒಂದು 10 ಸೆಕೆಂಡ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದೊಳ್ಳೆ ಲಂಚ್ ರೆಸಿಪಿ, ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಕ್ವಿಕ್ಕಾಗಿ ಯಾವುದಾದ್ರು ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನೀವು ಇನ್ನೂ ಸ್ವಲ್ಪ ರೈಸ್ ಬೇಕಂತ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಅನ್ನಿಸ್ತಿತ್ತು, ನಾನು ಅದಕ್ಕೆ ಇನ್ನೂ ಸ್ವಲ್ಪ ರೈಸ್ನ ಸೇರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಮಿಕ್ಸ್ ಮಾಡಿಸ್ತೀರಾ, ಎಷ್ಟು ಉರಿತೀರೋ ಅಷ್ಟು ಟೇಸ್ಟಾಗಿರುತ್ತೆ ರೈಸ್ ಅಂತಲೇ ಹೇಳ್ಬೋದು. ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಟೇಸ್ಟು ಹೈ ಲೆವೆಲಿಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ರೈಸ್ ಐಟಮ್ ಇಷ್ಟಪಡೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಅದಕ್ಕೂ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಅನ್ನ ಫ್ರೈ ಆದಮೇಲೆ ನೀವು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕ್ಕೊಬೇಕಾಗುತ್ತೆ. ನಿಮ್ಗೆ ನಿಂಬೆಹಣ್ಣು ಇಷ್ಟ ಇಲ್ಲ ಅಂತ ಅಂದರೆ ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕಿ ಹುಣಸೆಹಣ್ಣು ಕೂಡ ಹಾಕ್ಕೊಬೋದು ಹುಳಿಗೆ. ಇಲ್ಲ ಬೇಡ ಅಂತ ಅಂದರೆ ನೀವು ಸ್ಟವ್ ಎಲ್ಲ ಆಫ್ ಮಾಡಿ ಆದಮೇಲೆ ನೋಡಿ, ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ನಾನು ಹಿಂಡ್ಕೊತಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಫ್ಲೇವರು ಚೆನ್ನಾಗಿರುತ್ತೆ. ಆ ರೀಸನಿಗೆ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಮ್ಮಂದಿರಿಗೆ ಮಾರ್ನಿಂಗ್ ಟೈಮ್ ಅವ್ರ ಮಕ್ಳುಗಳಿಗೆ ಏನು ಲಂಚ್ ಮಾಡಿಕೊಡೋದು, ಏನು ಟಿಫನ್ ಮಾಡಿಕೊಡೋದು ಅಂತ ತುಂಬಾ ಟೆನ್ಷನ್ ಇರುತ್ತೆ. ಅಂಥವ್ರಿಗೆ ಇದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.